ಭಗೀರಥಿಯಲ್ಲಿ ಉಪ್ಪಾರ ಸಮಾಜದಿಂದ ಮಹರ್ಷಿ ಭಗೀರಥ ಜಯಂತಿ ಅದ್ಧೂರಿ ಆಚರಣೆ. ಗಂಗಾವತಿ ಏಪ್ರಿಲ್ 23 ಗಂಗಾವತಿ ತಾಲೂಕು ಉಪ್ಪಾರ ಸಮಾಜ ಹಾಗೂ ತಾಲೂಕು ಆಡಳಿತದ ವತಿಯಿಂದ ಮಹರ್ಷಿ ಭಗೀರಥ ಜಯಂತಿಯನ್ನು ಭಕ್ತಿ ಭಾವದಿಂದ ಹಾಗೂ ಅದ್ದೂರಿಯಾಗಿ ಆಚರಿಸಲಾಯಿತು. ಜಯಂತಿಯ ಅಂಗವಾಗಿ ಉಪ್ಪಾರ ಸಮಾಜದ ಮಹಿಳೆಯರು ಕಳಸ ಕುಂಭಗಳನ್ನು ಹೊತ್ತುಕೊಂಡು ರಾಜಬೀದಿಗಳಲ್ಲಿ ಮಹರ್ಷಿ ಭಗೀರಥ ಅವರ ಭಾವಚಿತ್ರದ ಭವ್ಯ ಮೆರವಣಿಗೆ ನಡೆಸಿದರು. ವಾದ್ಯ ತಾಳಮೇಳಗಳೊಂದಿಗೆ ನಡೆದ ಈ ಮೆರವಣಿಗೆ ನಗರದಲ್ಲಿ ಹಬ್ಬದ ಸಂಭ್ರಮವನ್ನ ಮೂಡಿಸಿತು. ಮಾಜಿ ಶಾಸಕರಾದ ಪರಣ್ಣ ಮುನುವಳ್ಳಿಯವರು ಭಗೀರಥರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಹಾಗೂ ಹೋಮಾಲೆ ಅರ್ಪಿಸಿ ಮೆರವಣಿಗೆಗೆ ಚಾಲನೆ ನೀಡಿದರು. ಈ ವೇಳೆ ಮಾಜಿ ಕಾಡಾ ಅಧ್ಯಕ್ಷ ಗಿರಿಗೌಡ, ಕಾಂಗ್ರೆಸ್ ಯುವ ಮುಖಂಡ ಸರ್ವೇಶ್ ಮಾಂತಗೊಂಡ, ಮಾಜಿ ಸಂಸದ ಶ್ರೀರಾಮೇಗೌಡ, ಮಾಜಿ ನಗರಸಭೆ ಸದಸ್ಯ ಲಕ್ಷ್ಮಣ, ನಗರಸಭೆ ಸದಸ್ಯ ಸೋಮನಾಥ್ ಭಂಡಾರಿ, ಮಾಜಿ ನಗರಸಭೆ ಅಧ್ಯಕ್ಷ ಶಾಮೀದ್ ಮನೆಯವರ್, ಸಾಹಿತ್ಯ ಸಮಿತಿ ಹಾಗೂ ಉಪ್ಪಾರ ಸಮಾಜದ ನಿಕಟಪೂರ್ವ ಅಧ್ಯಕ್ಷ ನರಸಪ್ಪ ಮರ್ಜ್ಯೋತಿ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು. ಉಪ್ಪಾರ ಸಮಾಜದ ಅಧ್ಯಕ್ಷರಾದ ಅಮರ್ ಜ್ಯೋತಿ ವೆಂಕಟೇಶ್ ಅವರ ನೇತೃತ್ವದಲ್ಲಿ ಕಾರ್ಯಕ್ರಮ ನಡೆಯಿತು. ಗೌರವಾಧ್ಯಕ್ಷ ಯಲ್ಲಪ್ಪ ಕಠಿಮಣಿ, ಯಮನೂರಪ್ಪ ಹುಲಿಗಿ, ಮನಹಳ್ಳಿ ಮುಕ್ಕಣ್ಣ, ನಾಗರಾಜ್ ಬಳಗನೂರ್, ಎಂಕಪ್ಪ ಕಠಿಮಣಿ, ಮಹೇಶ್ ಸಾಗರ್, ಪಂಪಾಪತಿ ಇಂಗಳಗಿ, ಗೋಪಾಲ್ ಹುಲಿಗಿ, ರಾಘವೇಂದ್ರ ರಂಗಪ್ಪ, ಸಂತೋಷ್ ಹುಲಿಗಿ, ವೆಂಕೋಬಿ ಕೊಂಡೇಕರ್, ಕಠಿಮಣಿ ಎಂಕಪ್ಪ, ಚಿಲ್ಕಟ್ ಎಂಕಪ್ಪ ಸೇರಿದಂತೆ ಹಲವರು ಹಾಗೂ ಸಮಾಜದ ಯುವಕರು ಮತ್ತು ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು. ಭಗೀರಥ ವೃತ್ತದಲ್ಲಿ ಮಹರ್ಷಿ ಭಗೀರಥರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿದ ನಂತರ ಮಾತನಾಡಿದ ಮಾಜಿ ಶಾಸಕ ಪರಣ್ಣ ಮುನುವಳ್ಳಿಯವರು, ಉಪ್ಪಾರ ಸಮಾಜ ಮಾತಿನಂತೆ ನಡೆದುಕೊಳ್ಳುವ ಶಿಸ್ತಿನ ಸಮಾಜವಾಗಿದೆ. ರಾಜಕೀಯ ಮತ್ತು ಶಿಕ್ಷಣ ಕ್ಷೇತ್ರಗಳಲ್ಲಿ ಇನ್ನಷ್ಟು ಬೆಳವಣಿಗೆ ಸಾಧಿಸಬೇಕಾಗಿದೆ. ಸಮಾಜದ ಯುವಕರು ವಿದ್ಯಾಭ್ಯಾಸದ ಮೂಲಕ ಉನ್ನತ ಹುದ್ದೆಗಳನ್ನು ಅಲಂಕರಿಸಬೇಕು. ರಾಮನ, ಭಗೀರಥನ ಮತ್ತು ಸತ್ಯ ಹರಿಶ್ಚಂದ್ರರ ಆದರ್ಶಗಳನ್ನು ಜೀವನದಲ್ಲಿ ಅಳವಡಿಸಬೇಕೆಂದು ಹೇಳಿದರು. ನಂತರ ಸೀತಾರಾಮ ಆಂಜನೇಯ ದೇವಸ್ಥಾನದಲ್ಲಿ ನಡೆದ ವೇದಿಕೆ ಕಾರ್ಯಕ್ರಮದಲ್ಲಿ ರಾಜಋಷಿ ಭಗೀರಥರಿಗೆ ಪೂಜೆ ಸಲ್ಲಿಸಲಾಯಿತು. ಮಾಜಿ ವಿಧಾನ ಪರಿಷತ್ ಸದಸ್ಯ HR ಶ್ರೀನಾಥ್, ಡಾಕ್ಟರ್ ಅಮರೇಶ್ ಪಾಟೀಲ್, ಮಾಜಿ ಕಾಡಾ ಅಧ್ಯಕ್ಷ ತಿಪ್ಪೇರುದ್ರಸ್ವಾಮಿ, ನಗರಸಭೆ ಸದಸ್ಯರಾದ ನೀಲಕಂಠ ಕಠಿಮಣಿ, ಉಮೇಶ್ ಸಿಂಗನಾಳ್, ವಾಸುದೇವನಹಳ್ಳಿ, ರಾಮಣ್ಣ ಕುರಿತೇಲಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ HR ಶ್ರೀನಾಥ್ ಅವರು, ಉಪ್ಪಾರ ಸಮಾಜವು ಸರ್ವ ಸಮಾಜದೊಂದಿಗೆ ಉತ್ತಮ ಬಾಂಧವ್ಯ ಹೊಂದಿಕೊಂಡು ಮುನ್ನಡೆಯುತ್ತಿದ್ದು, ಪ್ರತಿ ವರ್ಷ ಭಗೀರಥ ಜಯಂತಿಯನ್ನು ಅದ್ಧೂರಿಯಾಗಿ ಆಚರಿಸುತ್ತಿರುವುದು ಶ್ಲಾಘನೀಯ ಎಂದು ಹೇಳಿದರು. ಮಹರ್ಷಿ ಭಗೀರಥರ ತಪಸ್ಸಿನ ಫಲವಾಗಿ ಗಂಗಾ ನದಿ ಭೂಮಿಗೆ ಹರಿದು ಬಂದಿದ್ದು, ಪೂರ್ವಜರ ಶಾಪ ವಿಮೋಚನೆಗಾಗಿ ಅವರು ಮಾಡಿದ ತ್ಯಾಗ ಸ್ಮರಣೀಯವಾಗಿದೆ. ಅವರ ಆದರ್ಶಗಳನ್ನು ಪ್ರತಿಯೊಬ್ಬರೂ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ಕರೆ ನೀಡಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಡಾಕ್ಟರ್ ಅಮರೇಶ್ ಪಾಟೀಲ್ ಅವರು, ಗಂಗೆಯನ್ನು ಧರೆಗಿಳಿಸಿದ ಭಗೀರಥರ ಜಯಂತಿ ಆಚರಣೆಗೆ ನಮಗೆ ಸಂತೋಷವನ್ನ ತಂದಿದೆ. ಮಹಿಳೆಯರು ತಮ್ಮ ಮಕ್ಕಳಿಗೆ ಭಗೀರಥ, ಶ್ರೀರಾಮಚಂದ್ರರಂತಹ ಮಹನೀಯರ ಗುಣಗಳನ್ನು ಪರಿಚಯಿಸಿ ಅವರ ಇತಿಹಾಸವನ್ನ ತಿಳಿಸಬೇಕು. ಆಗ ಮಾತ್ರ ಸಮಾಜ ಸುಧಾರಣೆಗೆ ಪೂರಕವಾಗುತ್ತದೆ ಎಂದು ತಿಳಿಸಿದರು. ಜಯಂತಿಯನ್ನ ಗಂಗಾವತಿಯಲ್ಲಿ ಎಲ್ಲ ಸಮಾಜದವರು ಕೂಡಿಕೊಂಡು ಅತಿ ಅದ್ದೂರಿಯಾಗಿ ಆಚರಣೆ ಮಾಡೋದ್ರ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಮಾಜಿ ಸಂಸತ್ ಸದಸ್ಯರು ಶಿವರಾಮಗೌಡರು, ಗಿರೇಗೌಡರು, ನಮ್ಮ ಲಕ್ಷ್ಮಣಪ್ಪನವರು ಜೊತೆಗೆ ತಾಲೂಕು ಆಡಳಿತ ಮತ್ತು ವಿಶೇಷವಾಗಿ ಎಲ್ಲರೂ ಸಹಿತ ಭಾಗವಹಿಸುವುದರ ಮುಖಾಂತರ ಇವತ್ತು ರಾಜಋಷಿ ಭಗೀರಥ ಮಹರ್ಷಿಗಳ ಒಂದು ಆದರ್ಶಗಳನ್ನ ನಾವು ಜೀವನದಲ್ಲಿ ಅಳವಡಿಸಿಕೊಳ್ಳುವುದರ ಮುಖಾಂತರ ಕಾರ್ಯ ಮಾಡಿದಾಗ ಮಾತ್ರ ಈ ಒಂದು ಜಯಂತಿಗೆ ವಿಶೇಷ ಅರ್ಥ ಬರ್ತದೆ ಅನ್ನುವಂತ ಮಾತನ್ನು ಹೇಳಿ ಇವತ್ತು ಶ್ರೀ ರಾಜಋಷಿ ಭಗೀರಥ ಮಹರ್ಷಿಗಳ ಒಂದು ಜಯಂತಿಯನ್ನು ಅದ್ದೂರಿಯಾಗಿ ಆಚರಣೆ ಮಾಡುವಂತ ಕಾರ್ಯವನ್ನ ಎಲ್ಲ ಸಮಾಜದವರು ಕೂಡಿ ಮಾಡ್ತಾ ಇದ್ದಾರೆ. ಎಲ್ಲರಿಗೂ ವಿಶೇಷವಾದಂತಹ ಶುಭಾಶಯಗಳನ್ನು ಕೋರಿ ನನ್ನ ಎರಡು ಮಾತು. ಭಗೀರಥಿ ಮಹರ್ಷಿಗಳು ಎಷ್ಟು ದೊಡ್ಡ ಶಕ್ತಿ ಅನ್ನೋದು ಇಡೀ ನಮ್ಮ ಭಾರತ ದೇಶದ ಇತಿಹಾಸದಲ್ಲೇ ಇವತ್ತು ಉತ್ತರ ಭಾರತ ಇವತ್ತೇನಾದ್ರು ಉತ್ತರ ಭಾರತ ಇದೆಯಪ್ಪ ಅಂದರೆ ಇವತ್ತು ಭಾಗವಹಿಸಿ ಮಹಾಮಹರ್ಷಿಗಳಿಂದ ಇರ್ತಕ್ಕಂಥದ್ದು. ಯಾಕಂದರೆ ಆ ಋಷಿಗಳ ಒಂದು ದೊಡ್ಡ ತಪಸ್ಸಿನಿಂದ ಇವತ್ತು ಹಿಮಾಲಯಗಳನ್ನು ಸೃಷ್ಟಿ ಮಾಡಿಸಿ
ದೇವಲೋಕದಿಂದ ಆ ಗಂಗೆಯನ್ನು ಧರಿಸಿ ಈಶ್ವರನ ತಲೆ ಮೇಲೆ ಆ ಗಂಗೆಯನ್ನು ಕುಂದಿರಿಸಿ ಮತ್ತೆ ಭಾರತ ದೇಶದ ಮಧ್ಯಂತರ ಇವತ್ತು ತಗೊಂಡು ಹೋಗುವಂಥ ಒಂದು ದೊಡ್ಡ ಕೀರ್ತಿ ಭಾಗೀರಥಿ ಮಹರ್ಷಿ. ಇವತ್ತಿಗೂ ನಮ್ಮ ಪೂರ್ವಿಕರು ನಮ್ಮ ದೇಶದ ಹೆಣ್ಣುಗಳು ಅಲ್ಲೊಂದು ಪವಿತ್ರವಾದಂಥ ಗಂಗೆಯಲ್ಲಿ ಸ್ನಾನ ಮಾಡ್ತಕ್ಕಂಥದ್ದು ಅವರ ಪಾಪಗಳನ್ನು ತೊಳೆದು ಇವತ್ತು ಮೋಕ್ಷಕ್ಕೆ ದಾರಿ ಕೊಡ್ತಕ್ಕಂಥದ್ದು ಗಂಗೆ ಒಂದು ಮಾತ್ರ ಅಲ್ಲದು, ಅದು ಭಾಗೀರಥಿ ಕೂಡ ಸಲ್ಲಿಸ್ತಕ್ಕಂಥ. ಅದರಿಂದ ಇವತ್ತು ಭಾಗೀರಥಿ ಮಹರ್ಷಿಗಳು ನಮ್ಮೆಲ್ಲರಿಗೆ ಆರಾಧ್ಯ ದೇವರು. ಮತ್ತು ಗಂಗಾವತಿ ನಗರದಲ್ಲಿ ಇವತ್ತು ಅನೇಕ ಹಿರಿಯರು ನಮ್ಮ ಗಂಗಾವತಿ ನಗರಕ್ಕೆ ಉಪ್ಪಾರ ಸಮಾಜ ಬಹಳಷ್ಟು ಜನ ಕುರಿಯರು, ಅಮರಜ್ಯೋತಿ ದುರ್ಗಪ್ಪನವರು, ನಮ್ಮ ರಾಮಣ್ಣವರಾಗಲಿ, ಇವತ್ತು ಅನೇಕ ಯಜಮಾನರಿದ್ದಾರೆ. ಇವತ್ತು ಅವನ್ನೆಲ್ಲ ಸ್ಮರಿಸಬೇಕಾಗ್ತದೆ. ಇವತ್ತು ಅವರೆಲ್ಲರ ಒಂದು ಸಹಕಾರದಿಂದ ಅವರು ನಗರಸಭಾ ಅಧ್ಯಕ್ಷರಾಗಿ, ಅವರು ನಗರಸಭಾ ಸದಸ್ಯರುಗಳಾಗಿ ಇವತ್ತು ಗಂಗಾವತಿ ಸೇವೆಗೆ ಮಾಡತಕ್ಕಂಥ ಒಂದು ಕೀರ್ತಿ ಉಪ್ಪಾರ ಸಮಾಜವನ್ನು ಇದೆ. ಅದರಿಂದ ಇವತ್ತು ನಾವೆಲ್ಲರೂ ಉಪ್ಪಾರ ಸಮಾಜದ ಜೊತೆ ಕೈ ಜೋಡಿಸ್ಬೇಕು. ಏನೇ ಒಂದು ಅವರ ಹಬ್ಬದಲ್ಲಿ ನಾವು ಕೈ ಜೋಡಿಸ್ಬೇಕು, ಅವ್ರ ದುಃಖದಲ್ಲಿ ಕೂಡ ನಾವು ಅವ್ರ ಜೊತೆ ಇರಬೇಕು. ಏನೇ ಕಷ್ಟ ನಾವು ಎಲ್ಲ ಜನಾಂಗದಲ್ಲೂ ಈ ಸಮಾಜ ಜೊತೆ ಇದ್ದರೆ ಮಾತ್ರ ಇವತ್ತು ನಾವು ಅಣ್ಣ ತಮ್ಮರಾಗಿ ಬಾಳಲಿಕ್ಕೆ ಒಂದು ದಾರಿ ಇರ್ತದೆ. ಅದರಿಂದ ಇವತ್ತು ನಾವೆಲ್ಲರೂ ಈ ಪವಿತ್ರವಾದ ದಿವಸ ಎಲ್ಲರೂ ಆಚರಣೆ ಮಾಡಬೇಕು, ಭಾಗೀರಥಿ ಮಹರ್ಷಿಗಳು ಜಯಂತಿಯನ್ನು. ಅದರಿಂದ ಇವತ್ತು ನಾವೆಲ್ಲರೂ ಭಾಗವಹಿಸಲು ಮತ್ತು ಇವತ್ತು ನಮ್ಮ ತಾತವರು ಎಲ್ಲರೂ ಹೇಳಿದಂಗೆ ಶುಭಾಶಯಗಳು. ಎಲ್ಲ ತಾಯಿಂದ್ರಂತರೂ ಬಿಸಿಲಾಗ ಬಂದಿವಿ, ನೀವೇನು ಸರ್ ಅನಾಂಶ ತಣ್ಣಗೆ ಬಂದಿರಿ, ಈಗ ಬಂದು ಮಾತಾಡಿ ಹೋಗ್ತೀರಿ ಅಂತ ಗೊತ್ತೈತೆ. ಬೈಕ್ ಹೋಗ್ಬೇಡ್ರಮ್ಮ, ಬಿಸಿಲು ಭಾಳ ಐತಿ. ಆದರೆ ಎಂಥ ಬಿಸಿಲೇ ಬರಲಿ ಮಳೆನೇ ಬರಲಿ, ತನ್ನ ಪೂರ್ವಜರ ಪಾಪವನ್ನು ತೊಳೆದು ಆ ಹಿಮಾಚಲದಿಂದ ಗಂಗಾ ತಾಯಿನ ಕೆಳಗೆ ತರದಂಥ ಭಗೀರಥಿ ವಂಶಸ್ಥರ ಎಲ್ಲ ತಾಯಿಂದಿರಿ ನೀವು. ಸೊ ನೀವು ಮನಸ್ಸು ಮಾಡಿದ್ರೆ ಎಂಥ ಭಗೀರಥರನ್ನು ಕೂಡ ಸೃಷ್ಟಿ ಮಾಡ್ಬೋದು. ಯಾಕಂದ್ರೆ ಇವತ್ತು ತಾಯಿಂದಿರು ಭಾಳ ಜನ ಇದ್ದೀರಿ ನೀವು ಇಲ್ಲಿ. ಇವತ್ತು ನಮ್ಗೆ ಯಾಕಪ್ಪ ಈ ತಾಯಿರು ಭಾಳ ಮುಖ್ಯಪ್ಪ ಅಂತ ಹೇಳಿದ್ರೆ, ನೀವು ಮನಸ್ಸು ಮಾಡಿದ್ರೆ ದೇವಿನೂ ಆಗ್ಬೋದು, ದೆವ್ವನೂ ಆಗ್ಬೋದು, ದುರ್ಗೆನೂ ಆಗ್ಬೋದು, ಸರಸ್ವತಿನೂ ಆಗ್ಬೋದು, ಲಕ್ಷ್ಮಿನೂ ಆಗ್ಬೋದು. ಯಾಕಂತಂದ್ರೆ ಇವತ್ತು ಒಬ್ಬ ತಾಯಿ ಮನಸ್ಸು ಮಾಡಿದ್ರೆ ಮನೆಯನ್ನು ಸುರಕ್ಷಿತವಾಗಿ ಇಟ್ಕೋಬಹುದು. ಸಮಾಜವಾಗಿ ಮನೆ ಚೆನ್ನಾಗಿದ್ರೆ ಸಮಾಜ ಚೆನ್ನಾಗಿರುತ್ತೆ, ಸಮಾಜ ಚೆನ್ನಾಗಿದ್ರೆ ಈ ಊರು ಚೆನ್ನಾಗಿರ್ತದೆ. ಈ ಗಂಗಾವತಿನ ಊರುಗಳನ್ನು ಕಟ್ಟದಲ್ಲಿ ಕಟ್ಟಿಮನಿಯವರ ಪರಿವಾರದರ್ಬೋದು, ಅಮರಜ್ಯೋತಿ ಪರಿವಾರದರ್ಬೋದು, ಭಗೀರಥ ವಂಶಸ್ಥರ ಎಲ್ಲರ ಕೊಡುಗೆ ಬಹಳ ಮುಖ್ಯವಾಗಿದೆ. ಯಾಕಪ್ಪ ಅಂತಂದ್ರೆ ಇವತ್ತು ಗಂಗಾವತಿ ಉಳಿಯೋದಕ್ಕಾಗಿ ಪ್ರತಿಯೊಂದು ಸಣ್ಣ ಸಣ್ಣ ಸಮಾಜಗಳು ಕೂಡ ಬಹಳ ಮುಖ್ಯ ಪಾತ್ರ ವಹಿಸ್ತಾವೆ ಅಂತ ಹೇಳ್ತಾ, ನೀವು ದಯವಿಟ್ಟು ಬರೀ ಇವತ್ತು ಕರ್ನಾಟಕದಲ್ಲಿ ಯಾರಾದ್ರೂ ಒಬ್ಬ ಟ್ರಾನ್ಸ್ಪೋರ್ಟ್ ಕಾಂಟ್ರಾಕ್ಟರ್ ಫ್ಲೈಟಲ್ಲಿ ಹೋಗ್ತಾ ಇದ್ದಾನಪ್ಪ ಅಂತಂದ್ರೆ ಈ ಜನಾಂಗದ ಒಬ್ಬ ಡಿ.ವೈ. ಉಪ್ಪಾರ ಸಾಹೇಬ್ ಅಂತ ಹೇಳ್ಬೋದಾಗ್ತದೆ. ಒಬ್ಬ ಮನಸ್ಸು ಮಾಡಿದ್ರೆ ಆ ಹಿಮಾಚಲದಲ್ಲಿ ಹೇಗೆ ತಾಯಿ ಗಂಗಾ ಮಾತೆಯನ್ನು ಕರ್ಕೊಂಡು ಬಂದ್ರು, ನೀವುಗಳ ಮನಸ್ಸು ಮಾಡಿದ್ರೆ ನಿಮ್ಮ ಈ ಜನಾಂಗದ ನಮ್ಮ ಗಂಗಾವತಿಯ ಪ್ರತಿಯೊಂದು ಕುರಿಗಳು ಕೂಡ ಗಂಗಾವತಿಯ ಹೆಸರನ್ನ, ನಿಮ್ಮ ಮನೆತನದ ಹೆಸರನ್ನ, ನಿಮ್ಮ ಹೆಸರನ್ನ ಪ್ರಜ್ವಲಿಸಬಹುದು. ನೀವು ಮನಸ್ಸು ಮಾಡಿದ್ರೆ ಏನೆಲ್ಲ ಸಾಧಿಸಬಹುದು ಅಂತಾಗೆ ಆ ಆಂಜನೇಯನ, ಇಲ್ಲೊಬ್ಬ ಆಂಜನೇಯ ದೇವ್ರು ಕುಡಿದೀವಿ. ಆಂಜನೇಯನ ತಾಯಿ ಯಾರಪ್ಪ ಅಂತಂದ್ರೆ ಅಂಜನಾ ದೇವಿ ಅಂತ ಹೇಳ್ತೀವಿ. ಇವತ್ತು ಅಂಜನಾ ದೇವಿ ಇರಲಿಲ್ಲ ಅಂತಂದ್ರೆ ಆಂಜನೇಯ ಇಲ್ಲಿ ಬರ್ತಿರ್ಲಿಲ್ಲ. ಸೊ ಇಲ್ಲಿ ಇರೋ ಮಾತ್ರ ಎಲ್ಲರೂ ಮನಸ್ಸು ಮಾಡಿದ್ರೆ ಭಗೀರಥರು ಜನ್ಮಿಸೋದು, ಆಂಜನೇಯ ಕೂಡ ಜನ್ಮ ತಾಳಬಹುದು ಅಂತ ಹೇಳ್ತಾ, ಎಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಇಲ್ಲಿ ನೆರೆದಂಥ ಎಲ್ಲ ಅಣ್ಣ ತಮ್ಮಂದಿರಿಗೆ ಮಾತಾಡೋ ಅವಕಾಶ ಕೊಡ್ತಂತ ನಿಮ್ಮ ಎಲ್ಲರಿಗೂ ಹಿರಿಯರು ನಿಮ್ಮ ಪಾದಗಳನ್ನು ನಮಿಸುತ್ತಾ ಎಲ್ಲರಿಗೂ ಭಗೀರಥ ಜಯಂತಿಯ ಶುಭಾಶಯಗಳು ಕೋರ್ತಾ ಸರ್ವೇ ಜನ ಅದು ಭಗೀರಥ ಮಹರ್ಷಿಗಳನ್ನ ನಾವು ನೆನಪು ಮಾಡಿಕೊಳ್ಬೇಕು. 10ಕ್ಕೆ ಹಕ್ಕಿ, 20ಕ್ಕೆ ನಕ್ಕಿ, 30ಕ್ಕೆ ಮುರುಕ, 40ಕ್ಕೆ ನಾಚಿಕೆ, 50ಕ್ಕೆ ಅರುವು, 60ಕ್ಕೆ ಮರವು, 70ಕ್ಕೆ ಬಾಗಿ, 80ಕ್ಕೆ ಕಾಗಿ, 90ಕ್ಕೆ ಗೂಗಿ, 100 ಕೊತ್ಕೊಂಡು ಹೋಗಿ.
ಮನುಷ್ಯ ಜನ್ಮದಲ್ಲಿ ಹುಟ್ಟಿದ ಮೇಲೆ ಹೊತ್ಕೊಂಡು ಹೋಗೋದಕ್ಕಿಂತ ಮುಂಚೆ ನಾವೇಕೆ ಈ ಜನ್ಮದಲ್ಲಿ ಬಂದಿವೆ, ನಮ್ಮ ಕರ್ತವ್ಯ ಏನು, ನಾವು ಯಾವ ರೀತಿ ಬದುಕಬೇಕು ಅಂತಕ್ಕಂತಹ ಸಿದ್ಧಾಂತದ ಆಧಾರದ ಮೇಲೆ ಬರುವಾಗ ನಾವು ಬರಿ ಕೈಯಿಂದ ಬಂದಿವೆ, ಹೋಗುವಾಗ ಬರಿ ಕೈಯಿಂದ ಹೋಗ್ತೀವಿ. ಈಗ ಜೀವನದಲ್ಲಿ ಮಧ್ಯ ನಮ್ಮ ಜೀವನವನ್ನು ಯಾವ ರೀತಿ ನಡೆಸಬೇಕು, ಸಾಧನೆ ಇಲ್ಲದೆ ಸತ್ತರೆ ಸಾವಿಗೆ ಅವಮಾನ. ಆ ದೃಷ್ಟಿಯಿಂದ ಏನನ್ನಾದರೂ ಸಾಧನೆ ಮಾಡ್ಬೇಕಂತ ನೆನೆಸ್ಕೊಂಡ್ರೆ ಸಪ್ತ ಋಷಿಗಳಲ್ಲಿ ಒಬ್ಬರಾಗಿರ್ತಕ್ಕಂಥ ಭಗೀರಥ ಮಹರ್ಷಿಗಳನ್ನ ನಾವು ನೆನೆಯೋದು ಘನಮುಕ್ತಿ ಪದಂ ಶಿವಾಧವ. ಒಂದು ಜಾತಿಗೆ ಗುರುಗಳಲ್ಲ, ಇಡೀ ವಿಶ್ವಕ್ಕೆ ಗುರುಗಳಾಗಿ ಘೋರವಾಗಿರ್ತಕ್ಕಂಥ ತಪಸ್ಸನ್ನ ಮಾಡಿ ಧರೆಗೆ ಗಂಗೆಯನ್ನ ಉರುಳಿಸಿ ಇವತ್ತು ಪಾವನ ಮಾಡಿರ್ತಕ್ಕಂಥ ಮಹಾತ್ಮರು ಶ್ರೀರಾಮನ ವಂಶಸ್ಥರು, ಶ್ರೀರಾಮಚಂದ್ರನ ವಂಶಸ್ಥರಾಗಿರ್ತಕ್ಕಂಥ ಭಗೀರಥ ಮಹರ್ಷಿಗಳವರು ಇಡೀ ಜಗತ್ತ ಕಲ್ಯಾಣಕ್ಕೋಸ್ಕರ ಹುಟ್ಟಿ ಬಂದಿರತಕ್ಕಂಥ ಮಹಾತ್ಮರು. ಅಂತ ಮಹಾತ್ಮರನ್ನ ನೆನೆಯುವಂಥ ದಿನ ಇವತ್ತು ಜಯಂತಿ ದಿನ. ಅವರು ಹಾಕಿಕೊಟ್ಟ ಅವರ ಸಾಧನೆ ಮಾರ್ಗದಲ್ಲಿ ಈ ಸಮಾಜ ಸುಮಾರು ವರ್ಷಗಳ ಹಿಂದೆ 94ರಲ್ಲಿ ನಾವು ರೈತಂಗಿದ್ದಾಗ ಇಲ್ಲಿ ಹುಲಿಗಪ್ಪ ಅಂತ ಅನೇಕ ಹಿರಿಯರು, ನಮ್ಮ ನಾರಾಯಣಿ ಅಮರ್ ಜ್ಯೋತಿ ದುರ್ಗಪ್ಪನವರು ಎಲ್ಲರೂ ಸೇರ್ಕೊಂಡು ಇಲ್ಲೆಲ್ಲ ದೊಡ್ಡ ದೊಡ್ಡ ಯಜಮಾನರು ಸೇರ್ಕೊಂಡು ಏನಾರ ಸಮಸ್ಯೆಗಳಿದ್ರೆ ನಮ್ಮ ರೈತ ಪರ ಹೋರಾಟದಲ್ಲಿ ನಮ್ಗೆ ಪುಷ್ಟಿ ಕೊಟ್ಟು ನಮ್ಮನ್ನ ಈ ಎತ್ತರಕ್ಕೆ ಬೆಳೆಸತಕ್ಕಂತ ಜಾಗ ಯಾವಾಗಾದ್ರೂ ಇದ್ರೆ ಇದು ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತಕ್ಕಂಥದ್ದನ್ನ ನಾವು ನೆನೆಸ್ಕೊಳ್ತಾ ಇದ್ದೀವಿ. ಇಲ್ಲಿ ಬಹಳ ವರ್ಷಗಳ ಮೊದಲು ನಾವು ಇಲ್ಲಿ ಕುಂತು ವಿಚಾರವನ್ನ ಮಾಡಿ ಸಮಾಜವನ್ನ ಕಟ್ಟುವಂತ ಕೆಲಸವನ್ನ ಮಾಡಿದ್ವಿ.